ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿಯ ಪಂದ್ಯಕ್ಕೆ ಟೀಮ್ ಇಂಡಿಯಾ 11 ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಇಂಡಿಯಾ ಟೀಮ್ ನಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂತ ಶುಭ್ಮನ್ ಗಿಲ್ ಕೂಡ 2 ಓಡಿಯ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಗಿಲ್ ಬದಲಿಗೆ ಓಪನಿಂಗ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 11 ನಲ್ಲಿ ಕಾಣಿಸ್ಕೊಡ್ತಾರೆ. ಇನ್ನು ಎರಡನೇ ಪ್ಲೇಯರ್ ಕೆಎಲ್ ರಾಹುಲ್ ಅವರು ಕೂಡ 2 ಓಡಿಯ ಪಂದ್ಯದಲ್ಲಿ ಆಡಿದ್ದಾರೆ, ಆದ್ರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹೀಗಾಗಿ ಮೂರನೇ ಓಡಿಯ ಪಂದ್ಯಕ್ಕೆ ಕೆಎಲ್ ರಾಹುಲ್ ಬದಲಿಗೆ ಇಲ್ಲಿ ರಿಷಬ್ ಪಂತ್ ಅವ್ರನ್ನ 11 ನಲ್ಲಿ ಹಾಕೊಳ್ತಾರೆ. ಇನ್ನು ಮೂರನೇ ಪ್ಲೇಯರ್ ಆಗಿ ಹರ್ಷಿತ್ ರಾಣಾ ಅವರು ಕೂಡ 2 ಓಡಿಯ ಪಂದ್ಯವನ್ನು ಆಡಿದ್ದಾರೆ. ಆಲ್ಸೋ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಹರ್ಷಿತ್ ರಾಣಾ ಅವರ ಬೌಲಿಂಗ್ ನಲ್ಲಿ. ಹೀಗಾಗಿ ಇಲ್ಲಿ ಹರ್ಷಿತ್ ರಾಣಾ ಅವರ ಬದಲಿಗೆ ಹರ್ಷದೀಪ್ ಸಿಂಗ್ ಗೆ 11 ನಲ್ಲಿ ಚಾನ್ಸ್ ಸಿಗುತ್ತೆ. ಇನ್ನು ಅಕ್ಷರ್ ಪಟೇಲ್ ಕೂಡ 2 ಓಡಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅಕ್ಷರ್ ಪಟೇಲ್ ಬದಲಿಗೆ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಸಿಗುತ್ತೆ. ಇಂಡಿಯಾದ ಹೊಸ ಪ್ಲೇಯಿಂಗ್ 11 ನೋಡ್ಕೊ ಬರೋದಾದ್ರೆ ಓಪನಿಂಗ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ. ಹಾಗೂ 3ನೇ ಸ್ಲಾಟ್ ನಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿ ಇರ್ತಾರೆ. ಹಾಗೂ 4ನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಆಡ್ತಾರೆ. 5ನೇ ಸ್ಲಾಟ್ ನಲ್ಲಿ ರಿಷಬ್ ಪಂತ್ ಆಡ್ತಾರೆ. ಆಲ್ಸೋ 6ನೇ ಸ್ಲಾಟ್ ನಲ್ಲಿ ಆಸ್ ಎ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ಆಡ್ತಾರೆ. 7ನೇ ಸ್ಲಾಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿದರೆ 8ನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ ಅವರಿಗೆ ಚಾನ್ಸ್ ಸಿಗುತ್ತೆ. 9ನೇ ಸ್ಲಾಟ್ ನಲ್ಲಿ ಹರ್ಷದೀಪ್ ಸಿಂಗ್ ಆಡಿದರೆ 10ನೇ ಸ್ಲಾಟ್ ನಲ್ಲಿ ಶಮಿ ಅವರಿಗೆ ಚಾನ್ಸ್ ಸಿಗುತ್ತೆ. 11ನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿಗೆ ಚಾನ್ಸ್ ಸಿಗುತ್ತೆ. ಇದು ಮೂರನೇ ಓಡಿಯ ಪಂದ್ಯಕ್ಕೆ ಇಂಡಿಯಾದ ದೊಡ್ಡ ಬದಲಾವಣೆಯಾಗಿತ್ತು. ಈ 11 ಹೇಗಿದೆ ಕಾಮೆಂಟ್ ಮಾಡಿ.